ಹೇಳ್ತಿ ಯಾಕೆ ಹೇಳ್ತೀರಿ ಯಾಕೆ ಹೇಳ್ತಿದ್ರಿ ಚೆನ್ನಾಗಿದ್ರಲ್ಲ ಅಲ್ಲ ಇದೇನು ನೋವಿಗ ಏನು ದುಃಖ ಸಂತೋಷಕ್ರಿ ಚಲೋ ಮಾಡ್ರಿ ಸಂತೋಷ ಮಕ್ಕಳು ತೋರ್ಸಿರು ನೀವು ನೋಡ್ರಿ ಅಲ್ಲ ಅಷ್ಟು ನಂಬಿಕೆಯಿಂದ ಬೆಳಗಾವಿಂದ ಬಂದಿರಲ್ಲ ನಮ್ಗೆ ಅದು ಸಂತೋಷ ಅಲ್ವಾ ಅಷ್ಟು ಯಾಕಂದ್ರೆ ಅಲ್ಲಿ ಅಷ್ಟು ಆಸ್ಪತ್ರೆ ಇದಾವೆ ಬೆಳಗಾಮಲ್ಲಿ ಮಗ ಅಂಟ್ಲ ತೆಗದ್ರ ನಿಂಬದು ಆನ್ಲೈನ್ ಅಂಟ್ಲ ತೆಗೆದು ಕರ್ಸ್ಕೊಂಡ ನಿಮ್ಮ ತಾಯಿ ಕಂಪೇರ್ ಟು ಅರ್ಲಿಯರ್ ಇವಾಗ ಹೆಂಗಿದೆ ನಿಜವಾಗ್ಲೂ ಸರ್ ನಮ್ ತಾಯಿ ಫಸ್ಟ್ ಬಂದಾಗ ಕಣ್ಣಲ್ಲಿ ನೀರ್ ತೆಗ್ದಿದ್ರು ಅಪ್ಪ ಅಪ್ಪ ಅಂತ. ಇವಾಗ ನೋಡಿದ್ರೆ ಖುಷಿಯಿಂದ ಇದ್ದಾರೆ. ಅದೇ ನಂಗೆ ಅಷ್ಟೇ ಬೇಕಾಗಿಲ್ಲ. ನಾನು ಆಕ್ಚುಲಿ ರೀಲ್ಸ್ ಅಲ್ಲಿ ನೋಡಿದ್ದೆ ನಿಮ್ದು ಅಪ್ಪ ನೋಡಕ್ಕೆ ಅಂತಾನೆ ಅಪಾಯಿಂಟ್ಮೆಂಟ್ ತಗೊಂಡ್ ಬಂದಿರೋದ್ರಲ್ಲ ನನ್ಗೆ ಇವಾಗ ಗೊತ್ತಾಯ್ತು ಎದಕ್ ಅಪಾಯಿಂಟ್ಮೆಂಟ್ ತಗೋತಾರೆ ಅಂತ. ಮಾರ್ನಿಂಗ್ ಏನೂ ತಿಂದಿಲ್ಲ, ಡ್ರಿಪ್ ಹಾಕೊಂಡ್ ಹೋಗೋಣ ಅಂದೆ, ಕಡಿಮೆ ಆಗಿದೆ ಅಮ್ಮ ಅಂದೆ. ಲಾಸ್ಟ್ ಬೇಟಾಗಿ ಹೋಗೋಣ ಅಂತ ನಿಂತ್ಬಿಟ್ಟಿದ್ದಾರೆ. ಡಯಾಬಿಟಿಸ್ ಏನು ಊಟ ಮಾಡಿಲ್ಲ ಸರ್ ಅವರು. ಅದು ನಮ್ಗೆ ಅವ್ರು ಸರ್ ಇರ್ತಿದ್ರಲ್ಲ, ಅವ್ರು ಹೇಳಿದೆ ನಾನು ಇಲ್ಲ ಬೇಟ ಆಗ್ತಾರೆ ಬನ್ನಿ ಅಂತ. ಅದಕ್ಕೋಸ್ಕರ ಊಟ ಮಾಡೋದಕ್ಕೆ ಕೂತ್ಬಿಟ್ಟವ್ರೆ. ಖುಷಿ ಆಯ್ತು ಆಯ್ತು ನಮ್ಗೆ ಅಮ್ಮ ಪ್ರೀತಿ ಇವಾಗ ಗೊತ್ತಾಯ್ತು. ಬಟ್ ನಿಜವಾದ ಟ್ಯಾಂಕ್ಸ್ ನಾನು ಹೆಚ್ಚು ಹೇಳೋದು ಸರ್. ಮಹಾರಾಷ್ಟ್ರ ಬಾರ್ಡರ್ ಸರ್ ಅವ್ರು ಬಹಳ ಕಷ್ಟಪಟ್ಟಿದ್ರು. ಅವ್ರ ಅಳು ನೋಡಿ ನಂಗೆ ಬೇಜಾರಾಗಿತ್ತು. ಇವಾಗ ನೋವಿಂದ ಹೇಳ್ತಿದ್ರು, ಹೂವಿಂದ ಹೇಳ್ತಿದ್ರು ಸರ್. ಬಹಳ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ಇವಾಗ ಖುಷಿ ಆಯ್ತು. ನಿಮ್ಮಿಂದ ಬಹಳ ಹೆಲ್ಪ್ ಆಯ್ತು ಸರ್. ನಮ್ಮ ಟಿವಿ ನೋಡೋ ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೇದಾಗ್ಲತ್ತೆ ನೋಡ್ರಿ. ಮುಂಚೆಗಿನ್ನ ನಿಮ್ಗೆ ಅನುಕೂಲ ಆಗಿದೆ? ಅನುಕೂಲ ಆಗೈತೆ, ಅನುಕೂಲ ಆಗೈತೆ. ಸ್ನೇಹಿತರೆ, ನಮ್ಮಲ್ಲಿ ಕಮಲವಾರ್ ಅಂತ ಇದ್ದಾರೆ, ಬೆಳಗಾವಿಂದ ಬಂದಿದ್ರು. ಅವರಿಗೆ ಗರ್ಭಕೋಶ ತೆಗೆದಿದ್ರು. ಮತ್ತೆ ಸಿಕ್ಕಾಬಟ್ಟೆ ನೋವುಗಳಿದ್ವು, ಸೊಂಟ ನೋವು, ಮಂಡಿ ನೋವು, ಬೋನ್ ಪೇನ್ ಸಿಕ್ಕಾಬಟ್ಟೆ ಇತ್ತು. ಇವ್ರ ಕಂಡೀಷನ್ ಅವ್ರು ಹೇಳೋ ಪ್ರಕಾರ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಕೇಳೋಣ. ಎಷ್ಟು ಇಂಪ್ರೂವ್ಮೆಂಟ್ ಆಗೈತೆ ಕಮಲವಾರ್? ಮುಂಚೆಗೆ ಇವಾಗ ಏನೇನು ಇಂಪ್ರೂವ್ಮೆಂಟ್ ಆಗೈತೆ? ನೋವು ಕಡಿಮೆ ಆಗೈತೆ. ನೋವು ಅದೇ ಯಾವ್ಯಾವ ನೋವು ಇತ್ತು ನಿಮ್ಗೆ? ನಡ ನೋವು ಅಂತಾರೆ. ಆಮೇಲೆ ಸೊಂಟ ನೋವು, ಆಮೇಲೆ ಇವೆಲ್ಲ ನೋವು ಬರ್ತಾ ಇದ್ವು. ಆಮೇಲೆ ಇದು ಸ್ವಲ್ಪ ನೋವು ಇದ್ವು. ಎಷ್ಟು ವರ್ಷದಿಂದ ಇತ್ತು ನೋವು? ಇದು 2 ವರ್ಷ ಆತ್ರಿ. 2 ವರ್ಷ ಆಯ್ತು. ಗರ್ಭಕೋಶ ತೆಗೆದು ಎಷ್ಟು ವರ್ಷ ಆಯ್ತು? 25 ವರ್ಷ ಆಯ್ತು. 25 ವರ್ಷ ಆಯ್ತು. ಹೊರಗಡೆ ಹೋದಾಗ ಏನ್ ಹೇಳ್ತಾ ಹೇಳಿದ್ರು ಡಾಕ್ಟರ್ಸ್? ಬೇರೆ ಕಡೆ ಎಲ್ಲಿ ತೋರ್ಸೇ ಇಲ್ರಿ ನಾ. ಇದಕ್ಕೇನ್ ತೋರ್ಸಿದ್ರು ಕಡಿಮೆ ಆಗಿದ್ದಿಲ್ರಿ. ಮಗ ಇಲ್ಲೇ ಕರ್ಸ್ಕೊಂಡ್ರಿ. ತೋರಿಸಿದ್ರ ಸರ್ ಬೇರೆ ಕಡೆ? ಸ್ವಲ್ಪ ತೋರಿಸಿದ್ದೆ, ಸ್ವಲ್ಪ ಮೆಡಿಸಿನ್ ಕೊಟ್ಟಿದ್ರು. ಕಟ್ ಕಡಿಮೆ ಆತ್ರಿ. ಮಾತಾಡಿ ಇವಾಗ ಇಲ್ಲಿ ಬಂದ್ಮೇಲೆ ಎಷ್ಟು ಇಂಪ್ರೂವ್ಮೆಂಟ್ ಆಯ್ತು? 1 ರೂಪಾಯಿನಾಗ ಒಂದು 4 ಕಡೆ ನೋಡ್ರಿ. ಅದಕ್ಕೆ ಬಾರನೇ ಆಗಿದೆ. ರೂಪಾಯಿನೂ ಆದ್ರೂ ಏನ್ ಹರ್ಕತ್ತಿಲ್ರಿ. ರೂಪಾಯಿ ಅಂದ್ರೆ ನಿಮ್ಗೆ ಪಥ್ಯದಲ್ಲಿ ಏನೇನ್ ಬಿಟ್ಟಿದ್ರಾ? ಎಲ್ಲಾನು ಬಿಟ್ಟದ್ರಿ. ಜೋಳದ ರೊಟ್ಟಿ, ಕೆಂಪು ಕಾರ್ರಿ ಅಷ್ಟೇ ತಗೊಂತೀರ? ಜೋಳದ ನುಚ್ಚ್ರಿ, ಮಜ್ಜಿಗ್ರಿ ಇಷ್ಟ ತಗೋತಾನ. ಏನೇನು ಇನ್ನೊಂದ್ಸರಿ ಹೇಳ್ರಿ. ಜೋಳದ ರೊಟ್ಟಿ, ಬೆಳ್ಳುಳ್ಳಿ ಕಾರಿ, ಕೆಂಪ್ರಿ, ಜೋಳದ ನುಚ್ಚ್ರಿ, ಮೆತ್ತೆ ಕಾಳ್ರಿ, ಮೆಂತೆಕಾಳು ತಿಂತಿದ್ರ? ಕರೆಕ್ಟ್. ರಾಗಿ ಅಂಬಲ್ರಿ, ರಾಗಿ ರೈತ ದೋಸೆರಿ, ರಾಗಿ ತಾಲಿಪಟ್ರಿ. ಬಿಟ್ಟಿರೋದೇನೇನ್ ಬಿಟ್ಟಿರಿ? ಒಟ್ಟಿನ ಚಾ, ಕಾಫಿ ಎಲ್ಲ ಬಿಟ್ರಿ. ಹಾಲು ಎಲ್ಲ ಬಿಟ್ರಿ. ಬಿಟ್ಟಿರ? ಚಪಾತಿ ಬಿಟ್ಟದ್ರಿ. ಚಪಾತಿ ತಿಂತಿದ್ರ ಮುಂಚೆ ತಿಂತಾ ಇದ್ರ? ಮುಂಚೆ ತಿಂತಾ ಇದ್ರಿ. ಶುಗರ್ ಸಂಬಂಧ್ರಿ ಚಪಾತಿ ತಿಂತೀವಿ. ಆಕ್ಚುಲಿ ಇವಾಗ ನೀವು ಚಪಾತಿ ಬಿಟ್ಮೇಲೆ ಇವಾಗ ರಾಗಿ ಜೋಳ ಅವನೇ ಯೂಸ್ ಮಾಡ್ತಿದ್ರಲ್ವಾ? ಶುಗರ್ ಇನ್ನೂ ಕಮ್ಮಿ ಆಗಿತ್ತೆ. ಮೊನ್ನೆ ಲೋ ಶುಗರ್ ಆಗಿತ್ತು ಅಂತ ಹೇಳಿರಲ್ಲ? ಮೊನ್ನೆ ಶುಗರ್ ಆಕ್ಚುಲಿ ಲೋ ಆಗ್ಬಿಟ್ಟೈತಿ, ನಿಮ್ಗೆ ಹೇಳಿರಲ್ಲ ಸುಸ್ತಾಗಿತ್ತು ಅಂತ. ಇವಾಗ ಮಾತ್ರೆ ಪವರ್ ಕಡಿಮೆ ಮಾಡ್ತಾ ಇದ್ದೀನಿ, ಶುಗರ್ ಮಾತ್ರೆ. ಚಪಾತಿ ಅಷ್ಟು ವರ್ಷ ತಿಂದಿದ್ದೀರಾ, ಶುಗರ್ ಕಮ್ಮಿ ಆಗೈತಾರೆ ಏನ್ ಕಂಡ್ರಲ್ಲ? ಡಬಲ್ ಡೋಸ್ ಇತ್ತು ಮಾತ್ರೆ, ಬೆಳಗ್ಗೆ ಒಂಥರದ್ದು ರಾತ್ರಿ ಒಂಥರದ್ದು. ಇವಾಗ ರಾತ್ರಿ ಮಾತ್ರೆ ಕಮ್ಮಿ ಮಾಡಿದೀನಿ ಇವಾಗ, ಯಾಕಂದ್ರೆ ಲೋ ಶುಗರ್ ಆಗ್ತೈತಿ. ಇವಾಗ 108 ಇದೆ ಶುಗರ್. ಶುಗರ್ ಪೇಷಂಟ್ಸ್ ಗೆ 100 ಒಳಗ್ ಬಂತು ಅಂದ್ರೆ ಸುಸ್ತಾಗ್ಬಿಡುತ್ತೆ ಅವ್ರಿಗೆ. ಇವಾಗ ಇನ್ನೊಂದು ವಾರ ಆದ್ಮೇಲೆ ಇನ್ನೂ ಕಮ್ಮಿ ಆಯ್ತು ಅಂದ್ರೆ ರಾತ್ರಿ ಮಾತ್ರ ಪೂರ್ತಿ ಬಿಟ್ಟೇ ಬಿಡ್ರಿ. ಆಮೇಲೆ ಇವನೇನು ಸ್ನೇಹಿತರೆ, ಡಯಾಬಿಟಿಸ್ ಬಗ್ಗೆ ಪ್ಲಸ್ ಡಯಾಬಿಟಿಸ್ ಇತ್ತು, ನಿಮಗೆ ವಯಸ್ಸಾಗಿ ಬೋನ್ ವೀಕ್ ಆಗಿ ಮುಟ್ಟು ನಿಂತು ಅಥವಾ ಗರ್ಭಕೋಶ ತೆಗೆದು ಪೇಯ್ನ್ ಬಂದಿದ್ರೆ ಅವ್ರಿಗೆ ಏನು ಸಮಸ್ಯೆ ಅಂತಂದರೆ ಬೋನ್ ಹಾರ್ಮೋನ್ಸ್ ವೀಕ್ ಆಗಿರುತ್ತೆ. ಅದಕ್ಕೆ ನಾವು ಮೇಡಮ್ಗೆ ಹಾರ್ಮೋನ್ಸ್ ಕೊಟ್ಟಿದ್ವಿ. ಅವ್ರಿಗೆ ಇವಾಗ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಅವ್ರು ಹೇಳೋ ಪ್ರಕಾರ 75% ಇಂಪ್ರೂವ್ಮೆಂಟ್ ಆಗಿದೆ. ಬಟ್ ಮುಖ್ಯವಾಗಿ ಆ ನೋವು ವಾಪಸ್ ಬರಬಾರ್ದು ನಮಗೆ, ಅದು ಮೇಯ್ನ್. ಏನೋ ಒಂದು ಪೇನ್ ಕಿಲ್ಲರ್ ಥರ ಏನೋ ಒಂದು ಕೊಟ್ಬಿಟ್ಟು ಟೆಂಪ್ರರಿ ಆಗಿ ಇದು ಮಾಡ್ಬಿಟ್ಟು ಆ ಥರದ್ದಲ್ಲ. ಆಲ್ಮೋಸ್ಟ್ ಟ್ರೀಟ್ಮೆಂಟು ನಾವು ಸ್ಟಾರ್ಟ್ ಮಾಡಿ ಜೂನ್ 6ಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ 2 ತಿಂಗಳಾಯ್ತು ಹತ್ರ ಅಲ್ಲ ಸರ್? 1.25 ತಿಂಗಳಾಯ್ತು. ಸೊ ಇವಾಗ ಏನು ಸಪ್ಲಿಮೆಂಟ್ಸ್ ಕೊಟ್ಟಿದ್ವು, ಕ್ಯಾಲ್ಸಿಯಮ್ದು, ಮೆಗ್ನೀಷಿಯಮ್ದು ಎಲ್ಲ ಸಪ್ಲಿಮೆಂಟ್ಸು ಇನ್ನೊಂದು 2 ಮಂತ್ಸ್ ಕಂಟಿನ್ಯೂ ಮಾಡಿಸ್ತಿದ್ವಿ ಅಲ್ಲೇ ಊರಲ್ಲೇ. ಆ ಡ್ರಿಪ್ಪು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ.
ಸೊ ಅದೇನು ಕಂಪ್ಲೀಟ್ ಮಾಡ್ಕೊಂಡು ಒಂದು 2 months ಆದ್ಮೇಲೆ ಅವಾಗ ಒಂದೊಂದು ಲಾಸ್ಟ್ ವಿಸಿಟ್ ಮುಗಿಸ್ಕೊಂಡ್ಬಿಟ್ಟು ಅವಾಗ ಕಂಪ್ಲೀಟ್ ಮಾತ್ರೆಗಳ ಸ್ಟಾಪ್ ಮಾಡ್ತಕ್ಕಂಥ ಒಂದು ಪ್ಲಾನ್ ಇದೆ. ಡಯಟ್ ಮಾತ್ರ ಹಿಂಗೆ ಕಂಟಿನ್ಯೂ ಮಾಡ್ಕೊಳ್ರಿ. ನಮ್ಮ ಟಿವಿ ನೋಡೋ ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೇದಾಗ್ಲತ್ತೆ ಅನ್ನೋದು. ಹಾ, ಮುಂಚೆಗಿನ್ನ ನಿಮ್ಗೆ ಅನುಕೂಲ ಆಗಿದೆ. ಅನುಕೂಲ ಆಗೈತೆ, ಅನುಕೂಲ ಆಗೈತೆ. ವಾಕ್ ಮಾಡ್ತೀರಾ? ಒಂದ್ಸರಿ ವಾಕ್ ಮಾಡಿ ತೋರಿಸ್ತೀರಾ? ಮಾಡ್ತಾನೆ ತೋರಿಸಿ. ಹೆಂಗ ಆ ಕಡೆ ಹೋಗಿ ಸೂಪರ್. ನೆಟ್ಟಗ ನಡೀತಂತ. ಕುತ್ಕೊಳ್ಳಿ. ಇವಾಗ ಕಡಿಮೆ ಆಗಿದೆ, ಖುಷಿ ಆಗ್ಯದ. ಬರ್ರಿ ಕುತ್ಕೊಬರ್ರಿ. ನಿಮ್ ತಾಯಿ ಅಮ್ಮ ಕಂಪೇರ್ ಟು ಅರ್ಲಿಯರ್ ಇವಾಗ ಹೆಂಗಿದೆ? ನಿಜವಾಗ್ಲೂ ಸರ್, ನಮ್ ತಾಯಿ ಫಸ್ಟ್ ಬಂದಾಗ ಕಣ್ಣಲ್ಲಿ ನೀರ್ ತೆಗ್ದಿದ್ರು, ಅಪ್ಪ ಅಪ್ಪ ಅಂತ. ಇವಾಗ ನೋಡಿದ್ರೆ ಖುಷಿಯಿಂದ ಇದಾರೆ. ಅದೇ ನಂಗೆ ಅಷ್ಟೇ ಬೇಕಾಗಿದೆ. ನಾನು ಆಕ್ಚುಲಿ ರೀಲ್ಸ್ ಅಲ್ಲಿ ನೋಡಿದ್ದೆ ನಿಮ್ದು. ಅಪ್ಪ ನೋಡಕ್ಕೆ ಅಂತಾನೆ ಅಪಾಯಿಂಟ್ಮೆಂಟ್ ತಗೊಂಡ್ ಬಂದಿರಲ್ಲ. ನನ್ಗೆ ಇವಾಗ ಗೊತ್ತಾಯ್ತು ಎದಕ್ ಅಪಾಯಿಂಟ್ಮೆಂಟ್ ತಗೋತಾರೆ ಅಂತ. ಮಾರ್ನಿಂಗ್ ಏನೂ ತಿಂದಿಲ್ಲ, ಡ್ರಿಪ್ ಹಾಕೊಂಡ್ ಹೋಗೋಣ ಅಂದೆ, ಕಡಿಮೆ ಆಗಿದೆ ಅಮ್ಮ ಅಂದೆ. ಲಾಸ್ಟ್ ಬೇಟಾಗಿ ಹೋಗೋಣ ಅಂತ ನಿಂತ್ಬಿಟ್ಟಿದ್ದಾರೆ. ಡಯಾಬಿಟಿಸ್ ಏನು ಊಟ ಮಾಡಿಲ್ಲ ಸರ್ ಅವರು. ಅದು ನಮ್ಗೆ ಅವ್ರು ಸರ್ ಇದ್ರಲ್ಲ, ಅವ್ರು ಹೇಳಿದೆ ನಾನು, ಇಲ್ಲ ಬೇಟ್ ಆಗ್ತಾರೆ ಇವಾಗ ಬನ್ನಿ ಅಂತ. ಅದಕ್ಕೋಸ್ಕರ ಊಟ ಮಾಡೋದಕ್ಕೆ ಕೂತ್ಬಿಟ್ಟವ್ರೆ. ಖುಷಿ ಆಯ್ತು ಪೇಷಂಟ್ಗೆ ಆಯ್ತು. ನಮ್ಗೆ ಅಮ್ಮ ಪ್ರೀತಿ ಇವಾಗ ಗೊತ್ತಾಯ್ತು. ಬಟ್ ನಿಜವಾದ ಥ್ಯಾಂಕ್ಸ್ ನಮ್ಗೆ ಹೆಚ್ಚು ಹೇಳೋದು ಸರ್. ಮಹಾರಾಷ್ಟ್ರ ಬಾರ್ಡರ್ ಸರ್, ಅವ್ರು ಬಹಳ ಕಷ್ಟಪಟ್ಟಿದ್ರು. ಅವ್ರ ಅಳು ನೋಡಿ ನಂಗೆ ಬೇಜಾರಾಗಿತ್ತು. ಇವಾಗ ನೋವಿಂದ ಅಳ್ತಿದ್ರು ಸರ್? ಹೂವಿಂದ ಅಳ್ತಿದ್ರು ಸರ್. ಬಹಳ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ಇವಾಗ ಖುಷಿ ಆಯ್ತು. ನಿಮ್ಮಿಂದ ಬಹಳ ಹೆಲ್ಪ್ ಆಯ್ತು ಸರ್. ಇಲ್ಲ ಏನಿಲ್ಲ, ಅವ್ರದ್ದು ಅದೇ ಸರ್ ಹೇಳಿದ್ವಲ್ಲ, ಫೋನು ತುಂಬಾ ವೀಕ್ ಇತ್ತು. ಆಮೇಲೆ ಇನ್ನೊಂದೇನಂದ್ರೆ ಜನ ಬಂದಾಗ ಅಳೋದು, ಯಾಕಂದ್ರೆ ಅಷ್ಟು ನೋವು ಅನುಭವಿಸಿರ್ತಾರ ಸರ್. ಫಸ್ಟಿಗೆ ಬಂದಾಗ ದುಃಖದಿಂದ ಹೇಳ್ತಾರೆ, ಅಯ್ಯೋ ನನ್ಗೆ ನೋವು ಹೇಳ್ಕೊಳಕ್ ಯಾರು ಸಿಕ್ಕಿಲ್ಲ, ಒಂದು ನಮ್ಮ ಹೃದಯಕ್ಕೆ ಸ್ಪಂದಿಸ್ತಕ್ಕಂಥ ಡಾಕ್ಟರ್ ಸಿಕ್ಕಿದ್ದಾರೆ ಅಂತ ಆ ಒಂದು ಭಾವನೆಗೆ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ 3ನೇ ವಿಸಿಟ್ 4 ಮಿನಿಟ್ ಸಿಕ್ಕಾಗ ನೋವು ಕಡಿಮೆ ಆದಾಗ ಒಂದು ಆನಂದ ಭಾಷೆ ಬರುತ್ತೆ. ಹೌದೌದು ಸರ್. ನಾನು ರೀಲ್ಸ್ ನೋಡಿದಾಗ ಪೇನ್ ಕಿಲ್ಲರ್ ಕೊಡ್ತಾ ಇದ್ರೆ ಕಡಿಮೆ ಆಗುತ್ತೆ ಆಗಿನ ಟೈಪ್ ಅಂತ ಅನ್ಕೊಂಡ್ವಿ. ನಾನು ಅನ್ಕೊಂಡೆ ಸಪ್ಲಿಮೆಂಟ್ ಕೊಟ್ಟಿದ್ದಾರೆ. ನಮ್ಗೆ ಅವಾಗ ಗೊತ್ತಾಯ್ತು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಸರ್. ನೀವು ಕೊಟ್ಟಿರೋ ಒಂದೊಂದು ಗೂಗಲ್ ಚೆಕ್ ಮಾಡಿದ್ರ? ಪ್ರತಿಯೊಂದು ಚೆಕ್ ಮಾಡಿದೀನಿ ಸರ್. ನಂಗೆ ಗೊತ್ತಾಯ್ತು ಏನ್ ಮೇನ್ ಇವ್ರದ್ದು ಇಂಟೆನ್ಷನ್, ಯಾವ ತರ ಇನ್ನೂ ಸ್ವಲ್ಪ ಬಟ್ ಏನ್ ಮೇನ್ ಕೊಡ್ತಾ ಇದ್ರಲ್ಲ ಇನ್ ಬರ್ಬಾರ್ದು ಅಂತ ಅವನ್ನೆಲ್ಲ ಫೋಕಸ್ ಸರ್. ಫೋಕಸ್ ಅದೇ ಮಾಡ್ಲೇಬೇಕ್ರ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವೆಲ್ಲಿ ಕೆಲಸ ಮಾಡ್ತೀರಾ? ಇಲ್ಲೇ ಬೆಂಗಳೂರಲ್ಲಿ ಬ್ಯಾಂಕೋರ್. ಸರ್ ಇಲ್ಲಿ ಏನಂದ್ರೆ ಇಲ್ಲ ಸರ್, ನಮಗೆ ಮೇನ್ಲಿ ಒಂದು ಪೇಷಂಟ್ ಇದಾರೆ ಅಂದ್ರೆ, ಆ ಪೇಷಂಟ್ಗೆ ನೋವು ಬಂದಿದೆ ಅಂದ್ರೆ ನಾವು ರೂಟ್ ಕಾಸ್ ಅನಾಲಿಸಿಸ್ ಮಾಡಿದಾಗ ಯಾಕೆ ಬಂದಿದೆ ಅಂದ್ರೆ, ಒಂದು ಮೂಳೆ ವೀಕ್ನೆಸ್ ಇರುತ್ತೆ, ಜಾಯಿಂಟ್ ಡಿಜನರೇಷನ್ ಆಗಿರುತ್ತೆ, ನರಗಳು ಮಸಲ್ಸ್ ವೀಕ್ ಆಗಿರುತ್ತೆ. ಅದರಿಂದ ನಮಗೆ ಬಾಡಿನಲ್ಲಿ ಇನ್ಫ್ಲಮೇಷನ್ ತರ ಉತ್ಪತ್ತಿ ಆಗ್ತಿರುತ್ತೆ, ಅದರಿಂದ ನೋವು ಬರ್ತಾ ಇರುತ್ತೆ. ಅದಕ್ಕೆ ಪೇನ್ ಕಿಲ್ಲರ್ ಕೊಟ್ರೆ ಅದು ಬ್ರೈನ್ಗೆ ಸೆನ್ಸೇಷನ್ ಅಲ್ಲಿ ಕಟ್ ಮಾಡಿರುತ್ತೆ ಅಷ್ಟೇ. 6 hours 8 hours 10 hours ಬೇಡ, ಒಂದಿನ. ಆಮೇಲೆ ಮತ್ತೆ ಅದ್ರ ಸೆನ್ಸೇಷನ್ ಪವರ್ ಹೋಯ್ತು ಅಂದ್ರೆ ಮತ್ತೆ ಪೇನ್ ಕಾಣಿಸ್ಕೊಂಡು ಸ್ಟಾರ್ಟ್ ಆಗುತ್ತೆ. ನಾವು ನೋಡುವಾಗ ರೂಟ್ ಕಾಸ್ ಅನಾಲಿಸಿಸ್ ಮಾಡಿದ್ರೆ ಇಷ್ಟೆಲ್ಲ ವೀಕ್ನೆಸ್ ಇದೆ, ಇಷ್ಟು ಹಾರ್ಮೋನ್ಸ್ ಕಮ್ಮಿ ಇದೆ, ಇವ್ರು ಗರ್ಭಕೋಶ ತೆಗೆದಿದ್ದಾರೆ, ಬೋನ್ ವೀಕ್ ಆಗಿದೆ, ಇಷ್ಟೆಲ್ಲ ಸಮಸ್ಯೆ ಇದೆ. ಅದನ್ನ ನಾವು ರೂಟ್ ಕಾಸ್ ಅನಾಲಿಸಿಸ್ ಮಾಡಿ ಅದನ್ನ ಕರೆಕ್ಟಾಗಿ ಕೊಡುವಾಗ ಡೆಫಿನೆಟ್ಲಿ ಅದು ಈ ತರ ಆಗ್ತದೆ. I'm so happy that every patient is getting recovered from here. Thank you so much. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಯಾಕೆ ಹೇಳ್ತಿದ್ರಿ ಕವನ? ಯಾಕೆ ಹೇಳ್ತಿದ್ರಿ? ಚೆನ್ನಾಗಿದ್ರಲ್ಲ ಅಲ್ಲ? ಇದೇನು ನೋವಿಗ ಏನು ದುಃಖ ಸಂತೋಷಕ್ಕ? ಸಂತೋಷಕ್ರಿ. ಚಲೋ ಮಾಡ್ರಿ, ಸಂತೋಷ. ಮಕ್ಕಳು ತೋರ್ಸಿರು, ನೀವು ನೋಡ್ರಿ. ಅಲ್ಲ ಅಷ್ಟು ನಂಬಿಕೆಯಿಂದ ಬೆಳಗಾವಿಂದ ಬಂದಿರಲ್ಲ ನಮ್ಗೆ, ಅದು ಸಂತೋಷ ಅಲ್ವಾ? ಅಷ್ಟು ಯಾಕಂದ್ರೆ ಅಲ್ಲಿ ಅಷ್ಟು ಆಸ್ಪತ್ರೆ ಇದಾವೆ ಬೆಳಗಾಮಲ್ಲಿ. ಮಗ ಆನ್ಲೈನ್ ತೆಗೆದ್ರಿ ನಿಮ್ಮದು. ಆನ್ಲೈನ್ ಆನ್ಲೈನ್ ತೆಗೆದು ಕರ್ಸ್ಕೊಂಡ್ರಿ. ಇಲ್ಲ ಅವ್ರು ಕರೆಕ್ಟಾಗಿ ಏನಂದ್ರೆ ಸರ್, ನಮ್ಗೆ ಇಷ್ಟ ಆಗಿದ್ದು, ನೀವು ಸರ್ ಎಲ್ಲರೂ ವೈಜ್ಞಾನಿಕವಾಗಿ ಚೆಕ್ ಮಾಡ್ಬೇಕು. ಎಲ್ಲರೂ ಅಂದ್ರೆ R&D ಮಾಡ್ಬೇಕು, ರಿಸರ್ಚ್ ಮಾಡ್ಬೇಕು. ಈಗ ಕೊಟ್ಟಿರ್ತಕ್ಕಂಥ ಮಾತ್ರೆ ಕರೆಕ್ಟ್ ಇದೆಯಾ, ಕರೆಕ್ಟ್ ಆಗಿಲ್ಲ, ನೀವು ಕರೆಕ್ಟಾಗಿ ಮಾಡಿದ್ರೆ ಹಂಗೆ ಮಾಡ್ಬೇಕು. ಅದು ನೀವು ಹಂಗೆ ಮಾಡಿ, ಅದಕ್ಕೆ ನಾನು ನಿಮ್ಗೆ ಕೇಳಿದೆ. ಯಾಕಂದ್ರೆ ಸುಮ್ಮನೆ ಅದು ಕೊಟ್ಟರೆ ಇದು ಕೊಟ್ಟರೆ ಅಂತ ಅನ್ನೋದಕ್ಕಿಂತ ಕರೆಕ್ಟಾಗಿ ಒಂದೊಂದು ಮೆಡಿಸಿನ್ಸ್ ನಾವು ಚೆಕ್ ಮಾಡಿದ್ರೆ ಏನು ಆಕ್ಚುಲಿ ಕೊಟ್ಟಿರ್ತೀವಿ ನಾವು, ಅದು ಅವ್ರಿಗೆ ಅರ್ಥ ಆಗುತ್ತೆ. ಅವ್ರಿಗೆ ಅರ್ಥ ಆದಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂದ್ರೆ ವೈಜ್ಞಾನಿಕವಾಗಿ ಬ್ಯಾಕಪ್ ಇರುತ್ತೆ. ಅದಕ್ಕೆ ನೋಡಿ ಇಲ್ಲಿ ಕೊಟ್ಟಿರೋದ್ರಲ್ಲಿ ಇಷ್ಟು ಮೆಡಿಸಿನ್ಸ್ ನಿಮಗೆ ಹೇಳಿರ್ತಾರಲ್ಲ, ನೋಡಿರ್ತಾರ ಸರ್, ಗೂಗಲಲ್ಲಿ ನೋಡಿದಿರಲ್ವಾ? ಹಂಗಾಗಿ ಇಷ್ಟು ಮೆಡಿಸಿನ್ಸ್ ಇದೆ. ವೆರಿ ವೆರಿ ಹ್ಯಾಪಿ ಅಬೌಟ್ ಯುವರ್ ಸಪೋರ್ಟ್ ಸರ್. ಸಪೋರ್ಟ್ ಅಂಡ್ ಪ್ರೋಸೆಸ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.